ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಞಾನಾರಂಭ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 2014ರಲ್ಲಿ ನಡೆದ ಪ್ರಥಮ ಭಾಷೆ ಕನ್ನಡ TET ಪರೀಕ್ಷೆಯಲ್ಲಿ ಪೇಪರ್ 2ನಲ್ಲಿ ಕೇಳಲಾದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಯೋಣ. ಮೊದಲನೇ ಪ್ರಶ್ನೆ, ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವದನ್ವಯ ಸರಿಯಾದ ಕಲಿಕೆಯ ರೀತಿ ಹೀಗಿರುತ್ತದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. 1, ಬಿಡಿ ಪದಗಳು ಮೊದಲು ನಂತರ ಪೂರ್ಣ ವಾಕ್ಯಗಳ ಕಲಿಕೆ. 2ನೇದು, ಮಾತುಗಾರಿಕೆಯ ಕೌಶಲದ ನಂತರ ಓದುವ ಕೌಶಲದ ಕಲಿಕೆ. 3ನೇ ಆಪ್ಷನ್ನು, ಮೌನ ಓದಿನ ನಂತರ ಬಾಯ್ದೆರೆ ವಾಚನದಲ್ಲಿ ಕಲಿಕೆ. 4ನೇದು, ಸರಳದಿಂದ ಸಂಯುಕ್ತ, ಅಪರಿಚಿತದಿಂದ ಪರಿಚಿತ ಪದಗಳ ಕಲಿಕೆ. ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ಆಪ್ಷನ್ 2 ಅನ್ನೋದು ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಏನು ಕೇಳಿದರೆ, ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವದನ್ವಯ ಸರಿಯಾದ ಕಲಿಕೆಯ ರೀತಿ ಹೀಗಿರುತ್ತದೆ. ಹೇಗಿರುತ್ತಂತೆ? ಮಾತುಗಾರಿಕೆಯ ಕೌಶಲದ ನಂತರ ಓದುವ ಕೌಶಲದ ಕಲಿಕೆ. 2ನೇ ಪ್ರಶ್ನೆ, ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಈ ತತ್ವಗಳಿಂದ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಿದ್ಧತಾ ತತ್ವ, ಅಭ್ಯಾಸ ತತ್ವ. 2ನೇದು, ಅನುಕರಣಾ ತತ್ವ, ಪುನರ್ಬಲನಾ ತತ್ವ. 3ನೇದು, ಸಿದ್ಧತಾ ತತ್ವ, ಅನುಕರಣಾ ತತ್ವ. 4ನೇದು, ಅನುಕರಣಾ ತತ್ವ ಮತ್ತು ಅಭ್ಯಾಸ ತತ್ವ. ಸೊ ಇಲ್ಲಿ ಗಮನಿಸೋದಾದರೆ ಉತ್ತರ ಬಂದು, ಸರಿಯಾದ ಉತ್ತರ ಬಂದು ಆಪ್ಷನ್ 4. ಕ್ಷಮಿಸಿ ಸ್ನೇಹಿತರೆ, ಅಲ್ಲಿ 4 ಅಂತ ಬರಬೇಕಿತ್ತು, 2 ಅಂತ ರಿಪೀಟ್ ಆಗಿದೆ. ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 3, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದಕ್ಕೆ ಪ್ರಮುಖ ಕಾರಣ. ಆಪ್ಷನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ. ಆತನು ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿಲ್ಲ. 2ನೇದು, ಆತ ತನ್ನನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲ. 3ನೇದು, ಆತ ವಿಷಯವನ್ನು ಸರಿಯಾಗಿ ಆಲಿಸಲಿಲ್ಲ. 4ನೇದು, ಆತನಿಗೆ ಸ್ಪಷ್ಟವಾಗಿ ಓದಲು ಗೊತ್ತಿಲ್ಲ. ಇಲ್ಲಿ ನಾವು ಗಮನಿಸೋದಾದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಈ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು ಇವು. ಆಪ್ಷನ್ 1, ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು. 2ನೇದು, ಮಾತಿನ ಧಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು. 3ನೇದು, ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು. 4ನೇದು, ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು. ಸೊ ಇಲ್ಲಿ ನಾವು ಗಮನಿಸೋದಾದರೆ ಸ್ನೇಹಿತರೆ, ಮೊದಲನೇದು ಬೇಕು, ಕರೆಕ್ಟಾ? ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಬೇಕು. 2ನೇದು, ಮಾತಿನ ಧಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು, ಅದು ಕೂಡ ಬೇಕಾಗಿರುತ್ತೆ. ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು, ಇದು ಕತೆಗಳು ಹೇಳಬೇಕಿದ್ರೆ ಮಾತ್ರ ಬೇಕಾಗಿರುತ್ತೆ. ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು. ಹಾಗಿದ್ರೆ ಆನ್ಸರ್ ಬಂದು ಆಪ್ಷನ್ ಎ. 1, 2 ಮತ್ತು 4ನೇದು ಇವೆಲ್ಲವೂ ಕೂಡ ಇರಬೇಕಾಗಿರುತ್ತೆ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು. 5ನೇ ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ. ಏನೇನಾಗಿದೆ? ಆಪ್ಷನ್ 1, ಭಾಷೆಗಿಂತ ಮೊದಲು ವ್ಯಾಕರಣದ ಕಲಿಕೆ. 2ನೇದು, ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯ ಕಲಿಕೆ. 3ನೇದು, ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ. 4ನೇದು, ವ್ಯಾಕರಣ ಸೂತ್ರಗಳ ಅನ್ವಯದಿಂದ ಭಾಷೆಯ ಕಲಿಕೆ. ಸೊ ಇಲ್ಲಿ ನಾವು ಗಮನಿಸೋದಾದರೆ ಉತ್ತರ ಬಂದು ಆಪ್ಷನ್ 3 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ ಮುಖ್ಯ ಲಕ್ಷಣವಾಗಿದೆ. ಪ್ರಶ್ನೆ 6, ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ
ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾದ್ದು ಹೀಗೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಒಂದು ತೊಡಕು. ಎರಡನೇದು, ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು. ಮೂರನೇದು, ಬಹುಭಾಷಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ಮಾಡುವುದು. ಆಪ್ಷನ್ 4, ವಿವಿಧ ಭಾಷೆಗಳಿಗೆ ಪ್ರತ್ಯೇಕ ಬೋಧನಾ ವ್ಯವಸ್ಥೆ ಮಾಡುವುದು. ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ಆಪ್ಷನ್ 2 ಅನ್ನೋದು ಸರಿಯಾದ ಉತ್ತರವಾಗಿದೆ ಈ ಪ್ರಶ್ನೆಗೆ. ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು. ಪ್ರಶ್ನೆ 7, ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ. ಏನೇನು ಕೊಟ್ಟಿದ್ದಾರೆ ಆಪ್ಷನ್ಸು? ವೈವಿಧ್ಯ ಚಟುವಟಿಕೆಗಳ. ಪ್ರಶ್ನೆ 7, ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ. ಆಪ್ಷನ್ಸ್ ಕೊಟ್ಟಿದ್ದಾರೆ. ವೈವಿಧ್ಯ ಚಟುವಟಿಕೆಗಳ ಮೂಲಕ. ಎರಡನೇದು, ವಿವಿಧ ಬೋಧನಾ ವಿಧಾನ ಬಳಸಿ. ಮೂರನೇದು, ಸಾಕಷ್ಟು ಕಲಿಕಾ ಸಾಮಗ್ರಿಗಳೊಂದಿಗೆ. ನಾಲ್ಕನೇದು, ತರತರದ ಸನ್ನಿವೇಶಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಅದಕ್ಕೆ ಸರಿಯಾದ ಉತ್ತರ ನಾವು ಗಮನಿಸೋದಾದರೆ ಇವೆಲ್ಲವನ್ನು ಹೋಲಿಸ್ಕೊಂಡ್ರೆ ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ. ವೈವಿಧ್ಯ ಚಟುವಟಿಕೆಗಳ ಮೂಲಕ ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಪ್ರಮುಖವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ. ಆಪ್ಷನ್ 1, ಭಾಷಾ ಬಳಕೆಯ ವಿಶೇಷ ಸಾಮರ್ಥ್ಯಗಳು. ಎರಡನೇದು, ಭಾಷಾ ಕಲಿಕೆಯ ವಿವಿಧ ಸಾಮರ್ಥ್ಯಗಳು. ಮೂರನೇದು, ಭಾಷಾ ಬಳಕೆಯ ಮೂಲ ಕೌಶಲಗಳು. ನಾಲ್ಕನೇದು, ಭಾಷಾ ಬಳಕೆಯ ವಿವಿಧ ಕೌಶಲಗಳು. ಸೊ ಇಲ್ಲಿ ನಾವು ಗಮನಿಸೋದಾದರೆ ಸ್ನೇಹಿತರೆ, ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳಲ್ಲಿ ಹೊಂದಿರಬೇಕಾಗಿರುವುದು ಆಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಯಾವುದು ನೋಡೋಣ? ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ. ಏನು? ಭಾಷಾ ಬಳಕೆಯ ವಿವಿಧ ಕೌಶಲಗಳು. 9ನೇ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು. ಏನೇನು ಕೊಟ್ಟಿದ್ದಾರೆ? ಸ್ವಯಂ ಕಲಿಕೆ, ಗುಂಪು ಕಲಿಕೆ, ಸಂಘಟಿತ ಕಲಿಕೆ, ಸಾಂದರ್ಭಿಕ ಕಲಿಕೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸೋದಾದರೆ ಸರಿಯಾದ ಉತ್ತರ ಬಂದು ಆಪ್ಷನ್ 1, ಸ್ವಯಂ ಕಲಿಕೆ. 10ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಬೋಧನಾ ವಿಧಾನ, ಅರ್ಹತಾ ಮಾಪನ, ಪರೀಕ್ಷಾ ವಿಧಾನ, ನಾಲ್ಕನೇದು ಕಲಿಕಾ ಸಾಧನ. ಇಲ್ಲಿ ನಾವು ಗಮನಿಸೋದಾದರೆ ಸ್ನೇಹಿತರೆ ಉತ್ತರ ಬಂದು ಆಪ್ಷನ್ 4, ಕಲಿಕಾ ಸಾಧನ. 11ನೇ ಪ್ರಶ್ನೆ, ಮಾತನಾಡುವ ಕೌಶಲಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ. ಏನೆಲ್ಲ ಕೊಟ್ಟಿದ್ದಾರೆ? ಆಪ್ಷನ್ 1ರಲ್ಲಿ ಸಂದರ್ಶನ, ಅಭಿನಯ, ಸಂಭಾಷಣೆ, ಚರ್ಚೆ. 2ರಲ್ಲಿ ಏನು ಕೊಟ್ಟಿದ್ದಾರೆ? ಆಶುಭಾಷಣ, ಸಂದರ್ಶನ, ಚರ್ಚೆ, ಸಂಭಾಷಣೆ. 3ನೇದರಲ್ಲಿ ಚರ್ಚೆ, ಆಶುಭಾಷಣ, ಸಂದರ್ಶನ ಮತ್ತು ಯೋಚನೆ. 4ನೇದರಲ್ಲಿ ಸಂಭಾಷಣೆ, ಸಂದರ್ಶನ, ಗುಂಪು ಕಾರ್ಯ, ಆಶುಭಾಷಣೆ. ಸ್ನೇಹಿತರೆ, ಇಲ್ಲಿ ಗಮನಿಸೋದಾದರೆ ಸರಿಯಾದ ಉತ್ತರ ಬಂದು ಆಪ್ಷನ್ 2. ಏನೇನು ಕೊಟ್ಟಿದ್ದಾರೆ ಅದರಲ್ಲಿ? ಆಶುಭಾಷಣ, ಸಂದರ್ಶನ, ಚರ್ಚೆ ಮತ್ತು ಸಂಭಾಷಣೆ. ಈ ರೀತಿ ಆಪ್ಷನ್ 2 ಅನ್ನೋದು ಸರಿಯಾದ ಉತ್ತರವಾಗಿದೆ. 12ನೇ ಪ್ರಶ್ನೆ ಸ್ನೇಹಿತರೆ, ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ. ಆಪ್ಷನ್ 1, ವ್ಯಾಕರಣಬದ್ಧವಾಗಿ ಭಾಷೆಯನ್ನು ಕಲಿಯಲು. 2ನೇದು, ಅಂತರ್ಜಾಲ ನೆರವಿನಿಂದ ಭಾಷೆಯನ್ನು ಕಲಿಯಲು. 3ನೇದು, ಭಾಷೆಯನ್ನು ಶಾಸ್ತ್ರೀಯ ಕ್ರಮದಲ್ಲಿ ಪ್ರಯೋಗಿಸಲು.
4ನೇದು ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು. ಇಲ್ಲಿ ನಾವು ಗಮನಿಸೋದಾದ್ರೆ ಸ್ನೇಹಿತರೆ ಸರಿಯಾದ ಉತ್ತರ ಬಂದು ಆಪ್ಷನ್ 4. ಏನು ಕೊಟ್ಟಿದ್ದಾರೆ ಇಲ್ಲಿ? ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. 13ನೇ ಪ್ರಶ್ನೆ, ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಯನ್ನು ನಡೆಸುವುದು ಹೆಚ್ಚು ಸೂಕ್ತ. ಆಪ್ಷನ್ 1ನಲ್ಲಿ ವಿಶೇಷ ತರಗತಿ, ವಿಶೇಷ ಶಿಕ್ಷಕರಿಂದ, ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ. ಆಪ್ಷನ್ 2ನಲ್ಲಿ ಏನು ಕೊಟ್ಟಿದ್ದಾರೆ? ವಿಶೇಷ ತರಗತಿ, ವಿಶೇಷ ಶಿಕ್ಷಕರಿಂದ, ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. 3ನೇದು ವಿಶೇಷ ತರಗತಿ, ವಿಶೇಷ ಶಿಕ್ಷಕರಿಂದ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. 4ನೇದು ಸಾಮಾನ್ಯ ತರಗತಿ, ತರಗತಿ ಶಿಕ್ಷಕರಿಂದ, ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸೋದಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 2. ನೋಡಿ ಏನೇನು ಕೊಟ್ಟಿದ್ದಾರೆ? ವಿಶೇಷ ತರಗತಿ, ವಿಶೇಷ ಶಿಕ್ಷಕರಿಂದ, ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. ಪ್ರಶ್ನೆ 14, ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಇವರಿಗೆ. ಯಾರಿಗೆ? ಆಪ್ಷನ್ 1 ತರಗತಿಯ ಆಯ್ಕೆ ವಿದ್ಯಾರ್ಥಿಗಳಿಗೆ, 2ನೇದು ತರಗತಿಯ ಪ್ರತಿಭಾವಂತ ಮಕ್ಕಳಿಗೆ, 3ನೇದು ತರಗತಿಯ 5% ಮಕ್ಕಳಿಗೆ, 4ನೇದು ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ. ಪ್ರಶ್ನೆ 15, ಕಲಿಕೆ ಸ್ವಾಧೀನಗೊಳ್ಳಲು ಈ ಅಂಶಗಳು ಬಲು ಮುಖ್ಯ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ? ಭಾಷಾ ಕೌಶಲಗಳ ಗಳಿಕೆ ಮತ್ತು ಬಳಕೆ, 2ನೇದು ತಂತ್ರಜ್ಞಾನದ ಕಲಿಕೆ ಮತ್ತು ಸಂಪರ್ಕ, 3ನೇದು ನಿರಂತರ ಪರಿಶ್ರಮ ಮತ್ತು ಗ್ರಹಿಕೆ, 4ನೇದು ಜ್ಞಾನ ಸಂಗ್ರಹ ಮತ್ತು ರಚನೆ. ಇಲ್ಲಿ ಗಮನಿಸೋದಾದರೆ ಸ್ನೇಹಿತರೆ ಕಲಿಕೆ ಸ್ವಾಧೀನಗೊಳಿಸಿಕೊಳ್ಳಲು ಈ ಅಂಶಗಳು ಬಲು ಮುಖ್ಯ. ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಭಾಷಾ ಕೌಶಲಗಳ ಗಳಿಕೆ ಮತ್ತು ಬಳಕೆ. ಸ್ನೇಹಿತರೆ, ಇವಿಷ್ಟು 2014ರಲ್ಲಿ ಕೇಳಲಾದ ಪ್ರಶ್ನೆಗಳು. ಮುಂದಿನ ತರಗತಿಗಳಲ್ಲಿ ಉಳಿದ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚಿಸೋಣ. ತಪ್ಪದೆ ನಮ್ಮ ಜ್ಞಾನಾರಂಭ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.